ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡು ಗಂಗೆ, ಈ ಪ್ಲಾನ್ ಎಲ್ಲ ಈಗಲೇ ಬೇಡ. ಇವೆಲ್ಲ ಆಗ್ಬೇಕು ಅಂದ್ರೆ ನಾವು ಡಾಕ್ಟರ್ ಹತ್ರ ಮೊದಲು ಮಾತಾಡಬೇಕು. ಸುಮ್ಮನೆ ಎಲ್ಲ ಆಗ್ಬಿಡಲ್ಲ. ಏನು ಡಾಕ್ಟರ್ ಹತ್ರನಾ? ಇದಕ್ಕೆ ಯಾಕೆ ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಭಯ್? ಏನಾಗಿದೆ ನಿಮ್ಗೆ? ಗಂಗೆ, ಫೋನ್ ಬರ್ತಾ ಇದೆ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಬಿಟ್ಟು ಬರ್ತೀನಿ. ಈ ತರ ಒಂದ್ ಪುಟ್ಟ ಪಾಪು ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಶಕುಂತಲಾ, ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಗಂಗೆ ಎಲ್ ಮನೆ ಬಿಟ್ಟೆ ಹೊರಟೋಗ್ತಾಳೇನೋ ಅಂತ ಭಯ ಆಗ್ಬಿಟ್ಟಿತ್ತು ನಂಗೆ. ಅಲ್ಲ, ಅವರಿಬ್ರ ಮಧ್ಯ ಅಂತ ಏನ್ ಸಮಸ್ಯೆ ಇಲ್ಲ. ಸುಮ್ನೆ ಚಿಕ್ಕ ಮಕ್ಳ ತರ ಜಗಳ ಆಡ್ತಾರೆ, ಆಮೇಲೆ ಅವರೇ ಒಂದಾಗ್ತಾರೆ. ಅತ್ಗೆ, ಇದೆಲ್ಲ ನೀವ್ ಕೊಟ್ಟಿರೋ ಸಲಹೆ. ನನ್ ಸೊಸೆ ಅಂತ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ಅವಳ ಮನ್ಸಿಗೆ ಬಂದಂಗ್ ಮಾಡ್ತಿರ್ತಾಳೆ. ನೀವಿಬ್ರು ಅವಳು ಏನೇ ಮಾಡಿದ್ರು ಗಪ್ ಚುಪ್ ಅನ್ನಲ್ಲ. ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ, ಅವಳು ಮಾಡಿದ್ದೆ ಮಾಟ, ಆಡಿದ್ದೇ ಆಟ. ಮತ್ತೇನ್ ಶಕುಂತಲಾ, ಸೊಸೆನ ಮಗಳ ತರ ತಾನೇ ನೋಡ್ಕೋಬೇಕು. ಅಲ್ಲ, ಈಗ ಗಂಗೆ ನಮ್ಮನೆ ಮಗಳಾಗಿದ್ದಿದ್ರೆ ಅವಳು ಮುಂಗೋಪ ಮುದ್ದಾಗ್ ಕಾಣಿಸ್ತಿತ್ತು, ಅವಳ ಹಠ ಹಿತವಾಗಿ ಅನ್ನಿಸ್ತಿತ್ತು. ಈಗ ಸೊಸೆ ಅಂದ ಮಾತ್ರಕ್ಕೆ ಅವಳು ಮಾಡಿದ್ದೆಲ್ಲ ತಪ್ಪು, ಅವಳು ತಲೆ ಮೇಲೆ ಹತ್ ಕೂತ್ಕೋತಾಳೆ ಅಂತನಾ? ತಪ್ಪು ಶಕುಂತಲಾ. ಸೊಸೆನೂ ಮಗಳೇ, ಮಗಳನ್ನ ನೋಡ್ಕೊಳ್ಳೋ ತರ ಸೊಸೆನೂ ನೋಡ್ಕೋಬೇಕು. ನಮ್ ಗಂಗೆಗೆ ಸ್ವಲ್ಪ ಕೋಪ ಆತುರ ಜಾಸ್ತಿ, ನಾವೇ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ನನಗಂತೂ ಅವಳು ಅಬ್ಬ ಇಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಿಜ ಕೌಸಲ್ಯ, ಇನ್ಮೇಲಿಂದ ಆದಷ್ಟು ಅವರಿಬ್ರು ಜೊತೆಲೇ ಇರೋ ಹಾಗೆ ನಾವು ಮಾಡಬೇಕು. ಈಗಾಗ್ಲೇ ಪ್ರಶಾಂತವಾಗಿರೋ ಜೇನ್ಗೂಡ್ಗೆ ಯಾರೋ ಕಲ್ಲೆಸ್ದಿದ್ದಾರೆ. ನಾವು ನಮ್ ರಾಣಿ ಜೇನನ್ನ ಕಾಪಾಡ್ಕೋಬೇಕು. ಅದನ್ನ ಮನೆ ಬಿಟ್ಟು ಹೋಗಕ್ ಬಿಡ್ಬಾರ್ದು. ಅಲ್ಲಮ್ಮ, ಒಂದ್ ವೇಳೆ ಅಲ್ಲಿ ಜೇನ್ಗೂಡು ಇತ್ತು ಅನ್ನೋದೇ ನಮ್ ಭ್ರಮೆ ಆಗಿದ್ರೆ ಆಗ? ಶಕುಂತಲಾ, ಏನ್ ಮಾತಾಡ್ತಾ ಇದ್ಯಾ? ಗಂಗೆ ಅಭಯ್ ಇಬ್ರು ಎಷ್ಟು ಚೆನ್ನಾಗಿರ್ತಾರೆ ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ. ಏನೋಪ್ಪ, ನನಗಂತೂ ಅವರಿಬ್ರು ಗಂಡ ಹೆಂಡತಿ ಅಂತ ಯಾವತ್ತೂ ಅನ್ಸೇ ಇಲ್ಲ. ಒಳ್ಳೆ ರೂಮ್ಮೇಟ್ಸ್ ತರ ಬಿಹೇವ್ ಮಾಡ್ತಿರ್ತಾರೆ. ಅಭಯ್ ಅಂತೂ ಅವನ್ ಪಾಡ್ಗೆ ಅವನಿರ್ತಾನೆ, ಇನ್ಯೂಳು ಕೇಳದೆ ಬೇಡ. ನೀವೆಲ್ಲ ಹೀಗಿರೋದ್ರಿಂದಲೇ ಗಂಡ ಹೆಂಡತಿ ಒಂದಾಗೋ ಅವಕಾಶ ಇದ್ರೂ ಬೇರೆ ಆಗ್ತಿದ್ದಾರೆ. ಒಂದಾಗೋ ಅವಕಾಶ ಇದ್ರು ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಅವ್ರು ಒಂದಾಗಿರ್ಲಿಲ್ಲ ಅಂತನಾ? ಶಕುಂತಲಾ, ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಅತ್ತೆ ಮಾತಿನ ಅರ್ಥ ಅದಲ್ಲ. ಈ ನಡುವೆ ಅವರು ಜಗಳ ಆಡ್ತಾ ಇರೋದನ್ನ ನಾವು ತಡಿಬೇಕು ಅಂತ ಅಷ್ಟೇ. ಇವಾಗ ನಮ್ಮ ಮುಂದಿನ ಜವಾಬ್ದಾರಿ ಏನು ಅಂದ್ರೆ, ಆದಷ್ಟು ಗಂಗೆ ಅಭಯ್ ಇಬ್ರು ಹತ್ರ ಇರೋ ತರ ನೋಡ್ಕೋಬೇಕು. ಅತ್ತೆ, ಮೊದ್ಲು ಅವರಿಬ್ಬರನ್ನ ನಮ್ಮ ಮನೆ ದೇವ್ರಿಗೆ ಕಳಿಸ್ಬೇಕು. ಸರಿಮಾ. ಮದ್ವೆ ಆದ್ಮೇಲೆ ಅವರಿಬ್ಬರನ್ನ ಕಳಿಸ್ಬೇಕು ಅಂತ ಬರೀ ಅನ್ಕೊಂಡಿದ್ದೇ ಆಗೋಯ್ತು. ಆದ್ರೆ ಅಲ್ಲಿ ಕಳ್ಸಕ್ಕೆ ಆಗ್ಲಿಲ್ಲ. ಅದಕ್ಕೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆಯೋ ಏನೋ. ನಿಜ ಕೌಸಲ್ಯ, ದೇವ್ರ ಕೃಪೆ ಅನ್ನೋದಿತ್ತು ಅಂದ್ರೆ ದುಷ್ಟ್ರ ಆಟ ನಿಲ್ಲುತ್ತೆ. ಸರಿ, ನಾಳೆನೆ ಅವರಿಬ್ಬರನ್ನ ಮನೆ ದೇವ್ರಿಗೆ ಹೋಗಕ್ಕೆ ವ್ಯವಸ್ಥೆ ಮಾಡೋಣ.
ಸಾಕಮ್ಮ. ಏನ್ ಗಂಗೆ, ನೀನು ಮತ್ತೆ ಅಮ್ಮ ಇಬ್ರು ಕಣ್ಣಲ್ಲಿ ಜೋರಾಗಿ ಮಾತಾಡ್ಕೊಳ್ತಿದ್ದೀರಾ? ಏನೋ ನಮ್ದಿರುತ್ತಮ್ಮ, ನಿನಗ್ಯಾಕೆ? ನಮ್ದೇನೋ ಗುಟ್ಟಿರುತ್ತಪ್ಪ, ನೀವೆಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದೇನ್ ಸೀಕ್ರೆಟ್ ಅಂತ ಅಟ್ಲೀಸ್ಟ್ ನನಗಾದ್ರೂ ಹೇಳ್ಬೋದಲ್ವಾ ಅಮ್ಮಮ್ಮ? ಅಂಥದ್ದೇನೂ ಇಲ್ಲಪ್ಪ. ನಾನು ನಿಮ್ಮಮ್ಮ ಮನೆ ದೇವ್ರಿಗೆ ನಿಮ್ಮಿಬ್ರನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದೀವಿ. ನೀವು ಮದ್ವೆ ಆದ್ಮೇಲೆ ಮನೆ ದೇವ್ರಿಗೆ ಹೋಗ್ಲೇ ಇಲ್ವಲ್ಲ, ಅದಕ್ಕೇನೆ ನಾಳೆ ನೀವಿಬ್ರು ಹೋಗ್ಬನ್ನಿ. ಅಮ್ಮಮ್ಮ, ನನಗೆ ಆಫೀಸ್ ಕೆಲ್ಸಗಳೆಲ್ಲ ಇದಾವೆ, ಇದ್ದಕ್ಕಿದ್ದ ಹಾಗೆ ಹೋಗ್ಬೇಕು ಅಂದ್ರೆ? ಆಫೀಸ್ ಕೆಲ್ಸ ಏನೇ ಇದ್ರೂ ಕೇಡಿಗೊಪ್ಸು, ಅವ್ನ್ ನೋಡ್ಕೋತಾನೆ. ನೀನೇನೇನೋ ನೆಪ ಹೇಳಿ ನಾಳೆ ತಪ್ಪಿಸ್ಕೋಬೇಡ. ನಾಳೆ ಹೋಗ್ಲೇಬೇಕು ನೀವಿಬ್ರು. ಬರೀ ನೀವಿಬ್ರಷ್ಟೇ ಹೋಗ್ತಾ ಇಲ್ಲ, ನಿಮ್ ಜೊತೆ ಹೊಸ ಜೋಡಿನೂ ಬರ್ತಾ ಇದ್ದಾರೆ. ಅಂದ್ರೆ ನಮ್ ಜೊತೆ ಅಕ್ಕ ಭಾವನೂ ಬರ್ತಾ ಇದ್ದಾರಾ? ಹೌದು ಗಂಗೆ. ಯಾಕೆ ಪದೇ ಪದೇ ಗೌರಿ ನನ್ನ ಕಣ್ಮುಂದೆ ಬರೋ ಥರ ಆಗ್ತಿದೆ? ನಾನು ಒಂದು ಕ್ಷಣನೂ ನೆಮ್ಮದಿಯಾಗಿರೋದಕ್ಕೆ ಇವ್ರು ಯಾರು ಬಿಡಲ್ವಾ? ಅಯ್ಯ, ಅವರಿಬ್ರು ಯಾಕೆ ಇವ್ರ ಜೊತೆ ಹೋಗ್ಬೇಕು? ಎಲ್ಲದಕ್ಕೂ ಗೌರಿ ಮತ್ತೆ ಅಜಯ್ನ ಜೊತೆ ಸೇರ್ಸೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲಪ್ಪ. ಅಜಯ್ ಏನು ನಮ್ಮನೆ ಹುಡುಗನ ಅಥವಾ ಗೌರಿ ಏನ್ ನಮ್ಮನೆಯವಳ? ನಮ್ಮನೆ ಹುಡುಗ ಅಲ್ಲ ಅಂತ ಯಾರು ಹೇಳಿದ್ದು? ಗೌರಿ ನಮ್ಮನೆ ಮಗಳ ತರಾನೆ. ಗೌರಿಗೆ ಅವನ್ ಗಂಡ ಆದ್ಮೇಲೆ ಅಜಯ್ ಗೌರಿ ನಮ್ಮನೆ ಮಕ್ಳೇನೆ. ಅವರೆಲ್ಲ ಒಟ್ಟಿಗೆ ಹೋದ್ರೆ ನಿನಗೇನಮ್ಮ ಸಂಕಟ? ಅಮ್ಮಮ್ಮ, ಹೊಸದಾಗ್ ಮದ್ವೆ ಆದವ್ರನ್ನ ಹನಿಮೂನಿಗೆ ತಾನೇ ಕಳಿಸ್ತಾರೆ. ಅವ್ರ ತೀರ್ಥಯಾತ್ರೆ ಮಾಡ್ಬೇಕಾ? ನೋಡಿ, ಮೊದ್ಲು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬನ್ನಿ. ಆಮೇಲೆ 2 ಜೋಡಿಗೂ ಅಖಿಲಂಗ್ ಹೇಳಿ ಹನಿಮೂನ್ಗೆ ಟಿಕೆಟ್ ಬುಕ್ ಮಾಡಿಸ್ತೀನಿ. ಅಖಿಲ ಏನ್ ಟ್ರಾವೆಲ್ ಏಜೆಂಟು? ಎಲ್ರಿಗೂ ಹನಿಮೂನ್ ಟಿಕೆಟ್ನ ಬುಕ್ ಮಾಡಿ ಕೊಡ್ತಾಳೆ. ಅಯ್ಯ, ಹೇಗೂ ನಾನು ಅಕ್ಕ ಭಾವ ಮತ್ತೆ ಇವರು ಟ್ರಿಪ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಇವಾಗ ಮನೆ ದೇವ್ರಿಗೆ ಹೋಗುವಾಗ ಆಯ್ತು, ಪರವಾಗಿಲ್ಲ. ಆ ನೆಪದಲ್ಲಿ ನಾವ್ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಎಂಜಾಯ್ ಆಮೇಲೆ ಮಾಡುವಂತೆ, ಮೊದಲು ತಿನ್ನು. ಲೇ ಶಕೋ, ಬಾ ಕೂತ್ಕೊ ನೀನು. ಪ್ಲೇಟ್ ಕೊಡ್ರಿ. ಲೇ ಕೂತ್ಕೋ ಅಂದೆ ಕಣೆ, ತಿನ್ನು ಅನ್ನ.